ಮೊಹಮ್ಮದ್ ಮೊಯ್ಜಾ ಮಾಲ್ಡೀವ್ಸ್ ಅಧ್ಯಕ್ಷ, ಶೇಖ್ ಹಸೀನಾ ಬಾಂಗ್ಲಾದೇಶದ ಪ್ರಧಾನಿ, ಅಹಮದ್ ಆಫೀಫ್ ಸೀಶೆಲ್ಸ್ ಉಪಾಧ್ಯಕ್ಷ. ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಈ ಎಲ್ಲ ನಾಯಕರು ಮೊನ್ನೆ ನರೇಂದ್ರ ಮೋದಿ 3ನೇ ಬಾರಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ವಿಶೇಷ ಆಹ್ವಾನಿತರಾಗಿ ಮೊದಲ ಸಾಲಿನಲ್ಲಿ ಅತಿಗಣ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದವರು. ವಿಶೇಷ ಅಂದ್ರೆ ಕೆಲವೇ ತಿಂಗಳ ಹಿಂದೆ ಇದೇ ಮೋದಿ ಸರ್ಕಾರ ಹಾಗೂ ಮಾಲ್ಡೀವ್ಸ್ ಸರ್ಕಾರದ ನಡುವೆ ಅಸಮಾಧಾನ ಏರ್ಪಟ್ಟಿತ್ತು. ಎರಡೂ ದೇಶಗಳ ನಡುವೆ ರಾಜತಾಂತ್ರಿಕ ಸಂಬಂಧ ತೀರಾ ಹದಗೆಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇಷ್ಟೆಲ್ಲ ಆಗಿನೂ ಪ್ರಧಾನಿ ಮೋದಿ ತಮ್ಮ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬರುವಂತೆ ಮಾಲ್ಡೀವ್ಸ್ ಅಧ್ಯಕ್ಷರಿಗೆ ಆಹ್ವಾನ ಕಳಿಸಿದ್ರು. ಅವರು ತಡ ಮಾಡದೆ ಅದನ್ನ ಒಪ್ಕೊಂಡು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಧಾನಿಯನ್ನ ಅಭಿನಂದಿಸಿದ್ರು. ಇನ್ನು ದೇಶದ ದೊಡ್ಡ ಸೆಲೆಬ್ರಿಟಿಗಳ ಪೈಕಿ ಇಡೀ ಮೋದಿ ಪ್ರಮಾಣ ವಚನ ಸಮಾರಂಭದಲ್ಲಿ ಅತಿ ಹೆಚ್ಚು ಮಿಂಚಿದ್ದು ಸೂಪರ್ ಸ್ಟಾರ್ ಶಾರುಖ್ ಖಾನ್. ಇದೇ ಶಾರುಖ್ ಖಾನ್ ಸಿನಿಮಾ ಪಠಾಣ್ ಬಿಡುಗಡೆಯಾದಾಗ ಸಂಘ ಪರಿವಾರದ ಪಡೆಗಳು ಬೀದಿಗಿಳಿದು ರಂಪಾಟ ಮಾಡಿದ್ವು. ಚಿತ್ರ ಬಿಡುಗಡೆ ಮಾಡಿದ್ರೆ ಬಿಡೋದಿಲ್ಲ ಅಂತ ಬೆದರಿಕೆ ಹಾಕಿದವು, ದಾಂಧಲೆಯನ್ನು ಮಾಡಿದ್ವು. ಆದರೆ ನರೇಂದ್ರ ಮೋದಿ 3ನೇ ಬಾರಿ ಪ್ರಧಾನಿ ಆಗುವಾಗ ಅದೇ ಶಾರುಖ್ ಖಾನ್ಗೆ ವಿಶೇಷ ಆಮಂತ್ರಣ ನೀಡಿ ಕರೆಸಿಕೊಂಡಿದ್ದಾರೆ. ಇಷ್ಟೇ ಯಾಕೆ, ಸ್ವತಃ ಪ್ರಧಾನಿ ಮೋದಿ ಲೋಕಸಭೆ ಚುನಾವಣಾ ಪ್ರಚಾರ ಭಾಷಣದುದ್ದಕ್ಕೂ ಹಿಂದೂ ಮುಸ್ಲಿಂ ಅಂತ ಸುಳ್ಳು ದ್ವೇಷ ಹರಡ್ತಾನೆ ಹೋಗ್ತಿದ್ದಾಗ ನಡುವೆ ಒಮ್ಮೆ ನಾನು ಬಾಲ್ಯದಲ್ಲಿ ಮುಸ್ಲಿಮರ ನಡುವೆನೇ ಬೆಳೆದವನು, ಈದ್ನ ದಿನ ನಮ್ಮ ಮನೆಯಲ್ಲಿ ಅಡುಗೆ ಮಾಡ್ತಿರ್ಲಿಲ್ಲ, ಪಕ್ಕದ ಮನೆಯ ಮುಸ್ಲಿಮರೇ ಅವತ್ತು ನಮಗೆ ಊಟ ತಂದು ಕೊಡ್ತಿದ್ರು ಅಂತಾನು ಹೇಳಿದ್ದಾರೆ. ಇದು ದೇಶದ ಪ್ರಧಾನಿ, ಹಿಂದುತ್ವ ಪಡೆಗಳ ನೆಚ್ಚಿನ ಬಿಜೆಪಿಯ ನಂಬರ್ 1 ನಾಯಕ, ಹಿಂದುತ್ವದ ಹೃದಯ ಸಾಮ್ರಾಟ ಅಂತಾನೆ ತಮ್ಮ ಭಕ್ತರಿಂದ ಕರೆಸಿಕೊಳ್ಳುವ ಮೋದಿ ಅವರ ನಡೆ. ಅವರಿಗೆ ವಿದೇಶಕ್ಕೆ ಹೋದಾಗ ನಮಸ್ಕರಿಸೋಕೆ ಗಾಂಧೀಜಿ ಪ್ರತಿಮೆನೇ ಬೇಕು, ವಿಶ್ವ ನಾಯಕರ ಜೊತೆ ಕೂತಾಗ ಮಾತಾಡೋಕೆ ಡೆಮಾಕ್ರಸಿನೇ ಬೇಕು, ಸೆಕ್ಯುಲರಿಸಂ ಬೇಕು. ಯಾವುದೇ ಅಧಿಕೃತ ಸರ್ಕಾರಿ ಕಾರ್ಯಕ್ರಮಗಳಿದ್ದಾಗ ಮುಸ್ಲಿಂ ಜನನಾಯಕರು, ಮುಸ್ಲಿಂ ಸೆಲೆಬ್ರಿಟಿಗಳು ಅಕ್ಕಪಕ್ಕ ಇರಬೇಕು. ಅವರ ಹಿಂದೂ ಮುಸ್ಲಿಂ ವಿಭಜನೆಯ ಮಾತುಗಳೇನಿದ್ರು ಚುನಾವಣಾ ಪ್ರಚಾರದಲ್ಲಿ ಮಾತ್ರ. ಅದಾಗಿ ಹೋಗಿ ಪ್ರಧಾನಿ ಕುರ್ಚಿಯಲ್ಲಿ ಕೂತಾಗ ಅವರ ಮಾತಿನ ನಡವಳಿಕೆಯ ಶೈಲಿನೇ ಬದಲಾಗ್ಬಿಡತ್ತೆ. ಕನಿಷ್ಠ ಪಕ್ಷ ನೇರ ಅವರು ಅಲ್ಲಿ ಹಿಂದೂ ಮುಸ್ಲಿಂ ಅಂತ ಮಾತಾಡಲ್ಲ. ಆದ್ರೆ ಅವರ ಬೆಂಬಲಿಗ ಪಡೆಗಳಿಗೆ ಅದ್ಯಾವ ಸಂದೇಶ ಅದು ಹೇಗ್ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಬಿಜೆಪಿಯ ಕಾರ್ಯಕರ್ತರಿಗೆ ಬೆಂಬಲಿಗರಿಗೆ ವಿಜಯೋತ್ಸವ ಅಂದ್ರೆ ಮಸೀದಿ ಮುಂದೆ ಹೋಗಿ ನಿಂತು ಬೊಬ್ಬೆ ಹಾಕೋದು, ಅಲ್ಲಿ ಪ್ರಚೋದನಕಾರಿ ಘೋಷಣೆ ಕೂಗೋದು, ಅಲ್ಲಿರೋ ಜನರನ್ನ ಪ್ರಚೋದನೆ ಮಾಡೋದು, ಜನರಲ್ಲಿ ಆತಂಕ ಮೂಡಿಸೋದು ಇದೇ ಆಗ್ಬಿಟ್ಟಿದೆ. ಮೊನ್ನೆ ರವಿವಾರ ಪ್ರಧಾನಿ ಮೋದಿ ಅವರು ಶೇಖ್ ಹಸೀನಾ, ಮೊಹಮ್ಮದ್ ಮೊಯ್ಜಾ, ಅಹಮದ್ ಆಫೀಫ್ ಹಾಗೂ ಶಾರುಖ್ ಖಾನ್ ರಂತವರ ಎದುರು ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಿಗೆ ಮಂಗಳೂರಿನ ಬೋಳಿಯಾರ್ನಲ್ಲಿ ನಡೆದ ಘಟನೆ ನೋಡಿದ್ರೆ ಯಾರಿಗಾದ್ರೂ ಇದೇನ್ ವಿಚಿತ್ರ ಅಂತ ಅನ್ನಿಸ್ತೇ ಇರೋದು. ಮೋದಿ ಮತ್ತೆ ಪ್ರಧಾನಿಯಾಗಿದ್ದಕ್ಕೆ ಮಂಗಳೂರಿನ ಬೋಳಿಯಾರ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವ ಮೆರವಣಿಗೆ ನಡೆಸಿದ್ದಾರೆ. ಅಲ್ಲಿನ ಆಟೋ ನಿಲ್ದಾಣ ಹಾಗೂ ಮಸೀದಿ ಸಮೀಪದಿಂದ ಮೆರವಣಿಗೆ ಹಾದು ಹೋಗಿದೆ. ಸ್ವಲ್ಪ ಸಮಯದ ಬಳಿಕ ಮೆರವಣಿಗೆಯಲ್ಲಿ ಹೋದ ಕೆಲವರು ಮತ್ತೆ ಆಟೋ ನಿಲ್ದಾಣ ಹಾಗೂ ಮಸೀದಿ ಸಮೀಪ ಮರಳಿ ಬಂದು ತೀರಾ ಕೀಳು ಮಟ್ಟದ ಘೋಷಣೆಗಳನ್ನ ಕೂಗಿದ್ದಾರೆ. ಅಲ್ಲಿದ್ದ ಸ್ಥಳೀಯರನ್ನ ಪಾಕಿಸ್ತಾನಿಯರು ಅಂತ ಅವಹೇಳನ ಮಾಡಿದ್ದಾರೆ. ಹೀಗೆ ಅವಹೇಳನ ಮಾಡುವ ವಿಡಿಯೋ ವೈರಲ್ ಆಯ್ತು ಎನ್ನಲಾಗಿದೆ. ಅದರ ಬೆನ್ನಿಗೆ ಅಲ್ಲಿದ್ದ ಕೆಲವರು ಈ ಘೋಷಣೆ ಕೂಗಿದವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಚೂರಿ ಇರಿತ ಕೂಡ ಆಗಿದೆ. ಬಿಜೆಪಿ ವಿಜಯೋತ್ಸವದ ಮೆರವಣಿಗೆ ವೇಳೆ ಇಬ್ಬರಿಗೆ ಚೂರಿ ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 6 ಮಂದಿಯನ್ನ ಬಂಧಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೆರವಣಿಗೆ ನಡೆಸಿದವರು ಪ್ರಚೋದನಕಾರಿ ಘೋಷಣೆ ಮಾಡಿರುವುದು ಮುಖ್ಯ ಕಾರಣ ಆಗಿದೆ ಅಂತ ಮಂಗಳೂರು ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಹೇಳಿದ್ದಾರೆ. ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರತ್ ಮಾತಾ ಕಿ ಜೈ ಅನ್ನೋ ಘೋಷಣೆಯಿಂದ ಪ್ರಚೋದನೆಗೊಂಡಿಲ್ಲ, ಬದಲಾಗಿ ಇದಕ್ಕೂ ಮೊದಲು ಮೆರವಣಿಗೆಯಲ್ಲಿ ಆಟೋ ನಿಲ್ದಾಣದ ಸಮೀಪ ಪಾಕಿಸ್ತಾನವನ್ನ ಉಲ್ಲೇಖಿಸಿ ಆಕ್ಷೇಪಾರ್ಹ ಘೋಷಣೆಯನ್ನ ಕೂಗಿದ್ದಾರೆ. ಇದು ಸೋಷಿಯಲ್ ಮೀಡಿಯಾದ ಮೂಲಕ ಸಮುದಾಯದವರಿಗೆ ತಲುಪಿದೆ. ಇದರಿಂದ ಕೆಲವರು ಈ ಕೃತ್ಯ ನಡೆಸಿದ್ದಾರೆ. ಈ ಬಗ್ಗೆನೂ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೀತಿದೆ ಅಂತ ತಿಳಿಸಿದ್ದಾರೆ. ಆದ್ರೆ ಎಲ್ಲಿ ಹಿಂದೂ ಮುಸ್ಲಿಂ ಅಂತ ತಗಾದೆ ತೆಗೆಯೋಕೆ ಅವಕಾಶ ಸಿಗುತ್ತೆ ಅಂತ ಕಾದು ಕುಳಿತಿರುವ ಬಿಜೆಪಿ ಈಗ ವಿಜಯೋತ್ಸವ ನಡೆಸ್ತಾ ಇದ್ದವರ ಮೇಲೆ ಹಲ್ಲೆಯಾಗಿದೆ ಅಂತ ಹೇಳ್ತಿದೆ. ಎಂದಿನಂತೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಸ್ಲಿಂ ತುಷ್ಟೀಕರಣ ನಡೀತಿದೆ, ಹಿಂದೂಗಳ ಮೇಲೆ ಅನ್ಯಾಯ ಆಗ್ತಿದೆ ಅಂತೆಲ್ಲ ಆರೋಪ ಮಾಡ್ತಿದೆ. ಅದಕ್ಕಾಗಿ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಬುಧವಾರ ಮಂಗಳೂರಿಗೆ ಬರ್ತಾರಂತೆ. ಆದ್ರೆ ಈ ವಿಷಯ ಹೇಳೋಕೆ ಪ್ರೆಸ್ ಮೀಟ್ ಮಾಡಿದ ಬಿಜೆಪಿಯ ನೂತನ ಸಂಸದ ಬ್ರಿಜೇಶ್ ಚೌಟಾ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಅವರಲ್ಲಿ ಪತ್ರಕರ್ತರು, ನಿಮ್ಮ ಕಾರ್ಯಕರ್ತರೇ ವಿಜಯೋತ್ಸವ ಸಂದರ್ಭದಲ್ಲಿ ಹಾದು ಹೋದಲಿಂದ ವಾಪಸ್ ಬಂದು ಬೇಕಂತಾನೆ ಪ್ರಚೋದನಕಾರಿ ಘೋಷಣೆ ಕೂಗಿದ್ದು ಹೌದಾ, ಅವರೇ ಅಲ್ಲಿದ್ದ ಸ್ಥಳೀಯರನ್ನ ಪ್ರಚೋದನೆ ಮಾಡಿದ್ದು ಹೌದಾ ಅಂತ ಕೇಳಿದ್ದಕ್ಕೆ ಮಸೀದಿ ಎದುರು ಮೆರವಣಿಗೆ ಹೋಗಬಾರ್ದಾ ಅಂತ ಮಾತ್ರ ಹೇಳಿ ಸರಿಯಾದ ಉತ್ತರ ಕೊಡದೆ ನುಣುಚಿಕೊಂಡಿದ್ದಾರೆ. ಒಂದ್ ಕಡೆ ಬಿಜೆಪಿ ರಾಷ್ಟ್ರೀಯ ನಾಯಕರು ಪ್ರಧಾನಿ ವಿದೇಶಕ್ಕೆ ಹೋಗಿ ನಮ್ಮ ದೇಶದಲ್ಲಿ ತಾರತಮ್ಯ ಅನ್ನೋದೇ ಇಲ್ಲ, ಇಲ್ಲಿ ಎಲ್ಲರೂ ಸಮಾನರು, ಇಲ್ಲಿ ಪ್ರಜಾಪ್ರಭುತ್ವದ ಆಶಯಗಳ ಹಾಗೇನೆ ಎಲ್ಲ ನಡೀತಿದೆ, ಅಲ್ಪಸಂಖ್ಯಾತರನ್ನು ಯಾವುದೇ ಸಮಸ್ಯೆ ಆಗದ ಹಾಗೆ ನಮ್ಮ ಸರ್ಕಾರ ನೋಡ್ಕೊಳ್ತಿದೆ ಅಂತ ಹೇಳೋದು.
ಮತ್ತೊಂದು ಕಡೆ ಅವರದ್ದೇ ಪಕ್ಷದ ತಳಮಟ್ಟದ ಕಾರ್ಯಕರ್ತರು ಪಕ್ಷದ ವಿಜಯೋತ್ಸವ ಇದ್ರೆ ತಮ್ಮ ಪಕ್ಷದ ಕಚೇರಿ ಎದುರು, ಧಾರ್ಮಿಕ ಆಚರಣೆ ಇದ್ರೆ ತಮ್ಮ ಧಾರ್ಮಿಕ ಕೇಂದ್ರಗಳ ಎದುರು ಮಾಡೋದು ಬಿಟ್ಟು ಸೀದಾ ಹೋಗಿ ಆ ಊರಿನ ಮಸೀದಿ ಎದುರು ಗುಂಪು ಸೇರೋದು, ಜೋರಾಗಿ ಶಬ್ದ ಮಾಡೋದು, ಅಲ್ಲಿ ಪ್ರಚೋದನಕಾರಿ ಹಾಗೂ ಅವಹೇಳನಕಾರಿ ಘೋಷಣೆ ಕೂಗೋದು ಇವನ್ನೆಲ್ಲ ಮಾಡ್ತಾರೆ. ನೀವು ಹೀಗ್ ಮಾಡ್ಬೇಕು ಅಂತ ಮೇಲಿಂದ ಹೇಳದೆ ಇವರಷ್ಟಕ್ಕೆ ಇವರೆಲ್ಲ ಹೀಗೆ ಮಾಡ್ತಾರಾ? ಅಥವಾ ಮೋದಿಯವರ ಮಂಗಳಸೂತ್ರ, ಮಟನ್ನು, ನುಸುಳುಕೋರರು ಇತ್ಯಾದಿ ಭಾಷಣ ಕೇಳಿ ಹೀಗ್ ಮಾಡ್ತಿದ್ದಾರಾ? ನಾವಿಲ್ಲಿ ಹೀಗ್ ಮಾಡ್ತೀವಿ, ನೀವು ಮಾತ್ರ ಅಲ್ಲಿ ಹಾಗೆ ಮಾಡಿ ಅಂತ ಇವರಿಗೇನಾದ್ರೂ ಹೇಳಲಾಗಿದ್ಯಾ? ಒಂದು ಗೊತ್ತಾಗ್ತಿಲ್ಲ. ಇಲ್ಲಿದ್ರೆ ನೀವು ಬಿಜೆಪಿ ವಿಜಯೋತ್ಸವ ಮಾಡಬೇಕಾಗಿದ್ದು ಬಿಜೆಪಿ ಕಚೇರಿ ಎದುರು, ಹೆಚ್ಚು ಅಂತಂದ್ರೆ ಕಾಂಗ್ರೆಸ್ ಕಚೇರಿ ಎದುರು. ಅದನ್ ಬಿಟ್ಟು ಮಸೀದಿ ಎದುರು ಹೋಗಿ ಪ್ರಚೋದನಕಾರಿ ಹಾಗೂ ಅವಹೇಳನಕಾರಿ ಘೋಷಣೆ ಕೂಗೋ ಮೂಲಕ ಅಲ್ಲ ಅಂತ ತಮ್ಮ ಕಾರ್ಯಕರ್ತರಿಗೆ ಬುದ್ಧಿ ಹೇಳೋ ಒಬ್ಬೇ ಒಬ್ಬ ಬಿಜೆಪಿ ನಾಯಕ ಇಲ್ವಾ? ಎಂದಿನಂತೆ ಕಾಂಗ್ರೆಸ್ ಸರ್ಕಾರ ಮಾತ್ರ ಇಂತಹ ಗಲಾಟೆಕೋರ ಬಿಜೆಪಿ ಹಾಗೂ ಸಂಘ ಪರಿವಾರದ ಕಾರ್ಯಕರ್ತರ ಹೆಡೆಮುರಿ ಕಟ್ಟೋಕೆ, ಅವರ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಮೀನಾಮೇಷ ಎನ್ಸತ್ತೆ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ಆಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಆಗಿದೆ. ಅದೇನ್ ಮಾಡ್ತಿದೆ ಅಂತ ಕೇಳಿದ್ದಕ್ಕೆ ಪ್ರತಿಕ್ರಿಯಿಸಿದ ಪೊಲೀಸ್ ಆಯುಕ್ತರು, ಚುನಾವಣೆ ಸಂದರ್ಭದಲ್ಲಿ ಈ ದಳ ಅತ್ಯಂತ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿದೆ. ಸಮಾಜಘಾತಕ ಶಕ್ತಿಗಳ ವಿರುದ್ಧ ನಿಗಾ ಇರಿಸಿ ಸುಮಾರು 300ಕ್ಕಿಂತ ಹೆಚ್ಚಿನ ಮಂದಿಯನ್ನ ಗುರುತಿಸಿ 75 ಮಂದಿಯನ್ನ ಗಡೀಪಾರು ಮಾಡಲಾಗಿದ್ದು, 8 ಜನರ ಮೇಲೆ ಗೂಂಡಾ ಕಾಯ್ದೆ ಹೇರಲಾಗಿತ್ತು ಅಂತ ಹೇಳಿದ್ದಾರೆ. ಹಾಗಾದ್ರೆ ಚುನಾವಣೆ ಮುಗಿದ ಕೂಡಲೇ ಆ ಸಮಾಜಘಾತಕ ಶಕ್ತಿಗಳನ್ನ ಬಿಡುಗಡೆ ಮಾಡಲಾಗಿದ್ಯಾ? ಹೋಗಿ ಬೀದಿ ಬದಿಗಳಲ್ಲಿ ಮಸೀದಿ ಹುಡುಕಿ ಅವರೆದುರು ನಿಂತು ಪ್ರಚೋದನಕಾರಿ ಘೋಷಣೆ ಕೂಗೋಕೆ ಬಿಟ್ಬಿಡ್ಲಾಗಿದ್ಯಾ? ಒಂದ್ ಕಡೆ ಪ್ರತಿಯೊಂದು ಸಂದರ್ಭವನ್ನು ಕಮ್ಯುನಲ್ ಮಾಡೋಕೆ ಹವಣಿಸ್ತಾ ಇರುವ ಬಿಜೆಪಿ ಸಂಘ ಪರಿವಾರ, ಮತ್ತೊಂದು ಕಡೆ ಜಿಲ್ಲೆಯಲ್ಲಿ ಹೆಸರಿಗೆ ಮಾತ್ರ ಇರುವ ಆಂಟಿ ಕಮ್ಯುನಲ್ ವಿಂಗ್. ಇವೆರಡರ ನಡುವೆ ಅತ್ತ ದರಿ ಇತ್ತ ಪುಲಿ ಅನ್ನುವಂತಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಸ್ಥಿತಿ.